ನಾವು ತಿಳ್ಕೊಂಡಿರೋ ವಿಚಾರ ಮತ್ತೊಬ್ಬರಿಗೆ ನಾವು ಹಂಚಿದಾಗ ಮಾತ್ರ ಅವ್ರಿಗೂ ಕೂಡ ಜ್ಞಾನದ ವಿಚಾರ ಅರ್ಥ ಆಗುತ್ತೆ. ಇವತ್ತು ಎಷ್ಟೋ ಜನ ಇವತ್ತು ಮಾನಸಿಕ ನೆಮ್ಮದಿಯನ್ನು ಕೆಡಿಸ್ಕೊಂಡಿದ್ದಾರೆ. ಇವತ್ತು ಆಧುನಿಕ ಒಂದು ಬಿಸಿ ಶೆಡ್ಯೂಲ್ಸ್ ಆಗಿರ್ಬೋದು, ಆಧುನಿಕ ಯುಗದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳಾಗಿರ್ಬೋದು, ಇವತ್ತು ಎಷ್ಟು ಗಮನಿಸ್ತಾ ಇದ್ವಿ ಆ ಒತ್ತಡ ನಿರ್ವಹಣೆಗೆ ಒಂದು ಕೇಂದ್ರ ಇದೆ ಅನ್ನೋದು ಕೂಡ ಬಹಳಷ್ಟು ಜನರಿಗೆ ಗೊತ್ತಾಗ್ತಾ ಇದೆ. ಹರೇ ಕೃಷ್ಣ ಹರೇ ಕೃಷ್ಣ. ಜನರಿಗೆ ಆ ಒಂದು ಅರಿವು ಇಲ್ಲ. ಇಲ್ಲಿ ಬಂದು ನಮಗೊಂದು ಮಾನಸಿಕ ನೆಮ್ಮದಿ ಹಾಗೂ ಹೇಗೆ ಜೀವನ ನಾವು ನಡೆಸಬೇಕು, ಸನ್ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳಿ ಏನು ನಮ್ಮ ಕೇಂದ್ರದಲ್ಲಿ ಹೇಳ್ಕೊಡ್ತಾರೆ. ಅದನ್ನ ಹಲವಾರು ಜನಗಳಿಗೆ ಈಗ ನಾವು ಒಂದು 10 ಜನ ಕಲಿಸಿದಾಗ 10 ಜನ ಇನ್ನೊಂದು 10 ಜನ, ಇದೇ ರೀತಿ 100,000 ಜನಕ್ಕೆ ವಿಚಾರಧಾರೆಗಳನ್ನ ತಿಳ್ಕೊಂಡಿದ್ದಾರೆ.